ಬಾನು ಮುಷ್ತಾಕ್ ಅವರಿಗೆ ಬುಕ್ಕರ್ ಪ್ರಶಸ್ತಿ ಸಿಕ್ಕಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಇಂಥವರನ್ನು ನಾಳೆ ನಡೀತಕ್ಕಂಥ ದಸರಾ ಉತ್ಸವಕ್ಕೆ ಉದ್ಘಾಟನೆಯಾಗಿ ನಮ್ಮ ಗೃಹ ಸರ್ಕಾರ ಆಹ್ವಾನಿಸತಕ್ಕಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ಕೊಡತಕ್ಕಂಥದ್ದು ಹಾಗೂ ಇದರ ಕೀರ್ತಿ ನಮ್ಮ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಲ್ಲುತ್ತೆ. ಇಂಥದನ್ನು ವಿರೋಧಿಸಲಿಕ್ಕೆ ನಮ್ಮ BJP ಅವರಿಗೆ ಆಕೆ ಹಿಂದೂ ಮುಂದೆ ಏನೂ ಗೊತ್ತಿಲ್ಲ. ಈಗಾಗಲೇ ಅನೇಕ ಜನ ಮುಸ್ಲಿಮರು ನಮ್ಮ ಕನ್ನಡದಲ್ಲಿ ಆಗಿ ಹೋಗಿದ್ದಾರೆ. ಅದೇನು ಗೊತ್ತಿಲ್ಲದೆ ನಾವು ವಿರೋಧಿಸ್ತೀವಿ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಹಿಳಾ ವರ್ಷದಲ್ಲಿ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಅವಮಾನ ಖಂಡಿತವಾಗಿ. ಆದ್ದರಿಂದ ನಮಗೆಲ್ಲರಿಗೂ, ಅದರಲ್ಲೂ ಜಿಲ್ಲಾ ಕಾಂಗ್ರೆಸ್ ನಾಯಕರಿಗಾದ ನಾರಾಯಣಗೌಡರು, ನಮ್ಮ ಶಿವರೇಶ್ ಅವರು, ನಮ್ಮ ಸುದ್ದಿಯವರು, ನಮ್ಮ ಜಾಫರ್ ಸಾಹೇಬರು, ಮಾನ್ಯ ಕೃಷ್ಣೇಗೌಡರು, ಎಲ್ಲಕ್ಕಿಂತ ನಮ್ಮ ಸೋಷಿಯಲ್ ಮೀಡಿಯಾ ಕರ್ತರಾದಂಥ ಹರೀಶ್ ಅವರು, ಇವರೆಲ್ಲರೂ ಇದನ್ನು ನಾವು ಖಂಡಿಸ್ತೀವಿ. ಆಕೆ ಕೊಡ್ತಕ್ಕಂಥದ್ದನ್ನು ಖಂಡಿತವಾಗಿ ಗೌರವದಿಂದ ಸ್ವೀಕರಿಸಿ ನಾವೆಲ್ಲರೂ ಬಾನು ಮುಷ್ತಾಕ್ ಅವರಿಗೆ ಅಡ್ಡಪಡಿಸ್ತವ್ರಲ್ಲ, ದೇವ ಪಾರ್ಟಿಯವರು ಬೇಟಿ ಪಡಾವ್ ಬೇಟಿ ಬಚಾವ್ ಅಂತಾರೆ. ಮತ್ತು ಇಲ್ಲಿ ಮಹಿಳೆಯರೊಬ್ಬರು ದಸರಾ ಆಚರಣೆಗೆ ಓಪನಿಂಗ್ ಬಂದರೆ ಅವ್ರು ಅಡ್ಡಪಡಿಸ್ತಾರಲ್ಲ, ಅದು ಎಲ್ಲಿ ತನಕ ಸರಿ, ಎಲ್ಲಿ ತನಕ ತಪ್ಪೋದು? ಬೇಟಿ ಪಡಾವ್ ಅನ್ನುವಂಥ ಏನು ಶ್ಲೋಗನ್ ಭಾರತ ದೇಶದಲ್ಲಿ ಇವತ್ತು ರಾರಾಜಿಸ್ತಾ ಇದೆಯೋ ಅದು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರ ಆ ಒಂದು ಮಾತು ನಿಜಕ್ಕೂ ಬಹಳ ಅರ್ಥವಾದ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೇ ಅವ್ರದ್ದೇ ಪಕ್ಷದ ಕೆಲವರು ಇದನ್ನು ವಿರೋಧಿಸ್ತಾ ಇರೋದು ಒಂದು ಸೂಚಿ. ಇದನ್ನು ನಾವೆಲ್ಲರೂ ಒಪ್ಪಂದದಿಂದ ವಿರೋಧಿಸ್ತೇವೆ. ಮತ್ತು ಬಾನು ಮುಷ್ತಾಕ್ ಅವರು ಹುಟ್ಟು ಕನ್ನಡಿಗರಿಯಾಗಿ ಈ ರಾಜ್ಯದ ಮೊದಲ ಒಂದು ಬೂಕರ್ ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬ ಮುಸ್ಲಿಂ ಮಹಿಳೆ ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು. ಅವರಿಗೆ ಆ ಒಂದು ಪ್ರಶಸ್ತಿ ಬಂದಿರತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದ ವಿಷಯ ಅಂತ ಹೇಳ್ಬಿಟ್ಟು ನಾವು ಭಾವಿಸಿದ್ದೀವಿ. ಆದರೆ ಇವತ್ತಿನ ದಿನ ಈ ದಸರಾ ಉದ್ಘಾಟನೆಗೆ ಇವರನ್ನ ನಮ್ಮ ರಾಜ್ಯದ ಘನ ಸರ್ಕಾರ, ಅದರಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರ ಹೆಸರನ್ನು ಸೂಚಿಸಿರ್ತಕ್ಕಂಥದ್ದು ನಮಗೆಲ್ಲ ಅತೀವ ಸಂತೋಷವನ್ನು ತಂದುಕೊಟ್ಟಿದೆ. ಇದನ್ನು ನಾವು ಸಂಪೂರ್ಣವಾಗಿ ಬಹಳ ಮನಸ್ಸಿನಿಂದ ಸ್ವಾಗತಿಸ್ತೇವೆ ಮತ್ತು ಧನ್ಯವಾದಗಳನ್ನು